ಇನ್ನು ಫಾದರ್ ಆಫ್ ಆಲ್ ಡೀಲ್ಸ್, ಅಮೆರಿಕ ತೆರಿಗೆ ಕಡಿತ ಶೇಕಡ 25ರಿಂದ ಶೇಕಡ 18 ಅಲ್ಲ, ಶೇಕಡ 50ರಿಂದ ಶೇಕಡ 18ಕ್ಕೆ ಮೂಲ ತೆರಿಗೆಯ ಜೊತೆಗೆ ರಷ್ಯಾ ತೈಲ ಖರೀದಿಗೆ ಹಾಕಿದ್ದ ತೆರಿಗೆಯೂ ರದ್ದು. ಭಾರತದ ಮೇಲಿನ ಅಮೆರಿಕ ತೆರಿಗೆ ಏಷ್ಯಾ ದೇಶಗಳ ಪೈಕಿಗೆ ಅತಿ ಕನಿಷ್ಠ. ಈ ವಿಚಾರ ಬಹಳ ಜಾಗತಿಕವಾಗಿ ವಿಶ್ವಮಟ್ಟದಲ್ಲೂ ಕೂಡ ಚರ್ಚೆ ಕಾರಣವಾಗ್ತಾ ಇದೆ. ಯುರೋಪ್ ದೇಶಗಳ ಕುರಿತು ಭಾರತ ಇತ್ತೀಚೆಗೆ ಮಾಡಿಕೊಂಡ ಒಪ್ಪಂದವನ್ನ ಮದರ್ ಆಫ್ ಡೀಲ್ಸ್ ಅಂತ ಬಣ್ಣಿಸಿದ್ರೆ, ಸೋಮವಾರ ಭಾರತ ಮತ್ತು ಅಮೆರಿಕ ಘೋಷಿಸಿದ ಒಪ್ಪಂದ ಮತ್ತು ಭಾರತ ಮೇಲಿನ ಅಮೆರಿಕ ತೆರಿಗೆ ಕಡಿತ ಪ್ರಮಾಣವನ್ನ ಫಾದರ್ ಆಫ್ ಡೀಲ್ಸ್ ಅಂತ ಬಣ್ಣಿಸಲಾಗಿದೆ. ಕಾರಣ, ಸೋಮವಾರ ಟ್ರಂಪ್ ತಮ್ಮ ಘೋಷಣೆ ವೇಳೆ ತೆರಿಗೆಯನ್ನ ಶೇಕಡ 25ರಿಂದ ಶೇಕಡ 18ಕ್ಕೆ ಇಳಿಸಲಾಗುವುದು ಅಂತ ಘೋಷಿಸಿದ್ರು. ಆದ್ರೆ ಅದು ವಾಸ್ತವವಾಗಿ ಶೇಕಡ 25ರಿಂದ ಶೇಕಡ 18 ಅಲ್ಲ, ಬದಲಾಗಿ ಶೇಕಡ 50ರಿಂದ ಶೇಕಡ 18ಕ್ಕೆ ಅಂತ ಉಭಯ ಸರ್ಕಾರಗಳು ಕೂಡ ಇದೀಗ ಖಚಿತಪಡಿಸ್ತಾ ಇವೆ. ಸೋಮವಾರ ಕಡಿತದ ಬಳಿಕ ಭಾರತ ಮೇಲಿನ ಅಮೆರಿಕದ ತೆರಿಗೆ ಪ್ರಮಾಣವು ಏಷ್ಯಾ ದೇಶಗಳಲ್ಲೇ ಅತ್ಯಂತ ಕನಿಷ್ಠ ಪ್ರಮಾಣಕ್ಕೆ ಇಳಿದಿದೆ. ಜೊತೆಗೆ ಜಾಗತಿಕ ಮಟ್ಟದಲ್ಲಿ ಪ್ರಮುಖ ದೇಶಗಳ ಪೈಕಿ 3ನೇ ಅತ್ಯಂತ ಕನಿಷ್ಠ ಪ್ರಮಾಣವಾಗಿ ಹೊರಹೊಮ್ಮಿದೆ. ಈ ನಡುವೆ ಅಮೆರಿಕದಲ್ಲಿನ ಭಾರತದ ಮಾಜಿ ರಾಯಭಾರಿ ಹರ್ಷವರ್ಧನ್ ಶೃಂಗ್ಲಾ ಇದನ್ನ ಫಾದರ್ ಆಫ್ ಆಲ್ ಡೀಲ್ಸ್ ಅಂತ ಬಣ್ಣಿಸಿದ್ದಾರೆ. ಭರ್ಜರಿ ಕಡಿತ ಆಗಿರೋದು. ಭಾರತದ ಮೇಲಿನ ತೆರಿಗೆಯನ್ನ ಶೇಕಡ 25ರಿಂದ ಶೇಕಡ 18ಕ್ಕೆ ಇಳಿಸಿದ ಕುರಿತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಣೆ ಮಾಡಿದ ಬಳಿಕ ಈ ಬಗ್ಗೆ ಸಾಕಷ್ಟು ಅನುಮಾನಗಳಿಗಿದ್ದು, ಹೆಂಗೆ ಏನು ಎತ್ತ ಅಂತ. ಅದಾದ್ಮೇಲೆ ಹೇಳಿದ್ರು 25%ಇಂದ 18% ಅಲ್ಲ, ಇದು 50ರಿಂದ 18 ಅನ್ನೋದನ್ನ ಹೇಳಲಾಗಿದೆ. ಸೊ ಅಮೆರಿಕ ಸುಂಕ ಕಡಿತದಿಂದ ಭಾರತಕ್ಕೆ ಭರ್ಜರಿ ಲಾಭ ಸಿಕ್ಕಿರೋದು. ಹೆಂಗೆ ಅಂತಂದ್ರೆ, ಭಾರತ ಉತ್ಪನ್ನಗಳ ಮೇಲೆ ಹೇರಲಾಗಿದ್ದ ಶೇಕಡ 50ರಷ್ಟು ತೆರಿಗೆಯನ್ನ ಅಮೆರಿಕ ಸೋಮವಾರ ಶೇಕಡ 18ಕ್ಕೆ ಇಳಿಸಿರುವುದಾಗಿ ಘೋಷಿಸಿದೆ. ಇದರರ್ಥ ಇನ್ನು ಮುಂದೆ ಅಮೆರಿಕದ ಮಾರುಕಟ್ಟೆಯನ್ನ ಪ್ರವೇಶಿಸಲಿರುವ ಭಾರತೀಯ ವಸ್ತುಗಳ ದರದಲ್ಲಿ ಗಣನೀಯವಾಗಿ ಇಳಿಕೆ ಆಗಲಿದೆ. ಪ್ರಮುಖವಾಗಿ ಇದರ ಲಾಭವಾಗಲಿರುವುದು ಜವಳಿ, ಯಂತ್ರೋಪಕರಣಗಳು, ರಾಸಾಯನಿಕ, ಆಭರಣ, ಅಮೂಲ್ಯ ರತ್ನ, ಐಟಿ ಕ್ಷೇತ್ರಗಳು, ಇದೆಲ್ಲದಕ್ಕೂ ಕೂಡ ಉಪಯೋಗ ಆಗೋ ರೀತಿಯಲ್ಲಿ ಇದೆ ಅನ್ನೋದನ್ನ ಹೇಳಲಾಗ್ತಾ ಇದೆ. ಸೊ ಇನ್ನು ಪಿಯೂಷ್ ಗೋಯಲ್ ಅವರು, ವಾಣಿಜ್ಯ ಸಚಿವರು, ಇವರೊಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ. ಅವ್ರಿಗೇನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಶೀಘ್ರವೇ ಒಪ್ಪಂದ ಏರ್ಪಡಲಿದೆ. ಈ ಬಗ್ಗೆ ನಾವು ಜಂಟಿಯಾಗಿ ಮಾಹಿತಿ ನೀಡಲಿದ್ದೇವೆ. ಪ್ರತಿಸ್ಪರ್ಧಿಗಳಿಗಿಂತ ಇದು ಉತ್ತಮ ಒಪ್ಪಂದವಾಗಿದೆ. ಆದರೆ ಒಪ್ಪಂದದಿಂದ ಭಾರತ ಕೃಷಿ, ಡೈರಿ ಕ್ಷೇತ್ರದ ಮೇಲೆ ದುಷ್ಪರಿಣಾಮಗಳು ಬೀರಲ್ಲ, ಇದಕ್ಕೆ ರಕ್ಷಣೆಯನ್ನು ಒದಗಿಸುತ್ತೆ ಅಂತ ಅವರೊಂದು ಕ್ಲಾರಿಟಿ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಇನ್ನು ಈ ಎಲ್ಲ ಬೆಳವಣಿಗೆಗಳ ನಡುವೆ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವ್ರಿಗೇನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅಮೆರಿಕ ಜೊತೆಗಿನ ವ್ಯಾಪಾರ ಒಪ್ಪಂದ ಇದು ದೊಡ್ಡ ನಿರ್ಧಾರ. ಇದರಿಂದ ದೇಶದ ಪ್ರತಿಯೊಬ್ಬರಿಗೂ ಕೂಡ ಅನುಕೂಲ ಆಗತ್ತೆ. ನಮ್ಮ ಸರ್ಕಾರ ಯಾವತ್ತಿಗೂ ದೇಶದ ಪರವಾಗಿಯೇ ಕೆಲಸವನ್ನ ಮಾಡಲಿದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಹೇಳಿದ್ದಾರೆ. ಇನ್ನು ಅಮೆರಿಕ ಉತ್ಪನ್ನಕ್ಕೆ ಶೂನ್ಯ ತೆರಿಗೆ ಸರಿನಾ ಅಂತ ಕಾಂಗ್ರೆಸ್ನವ್ರು ಪ್ರಶ್ನೆ ಮಾಡ್ತಾ ಇರೋದು. ಈ ಅಪ್ಡೇಟ್ಗಳ ಬಗ್ಗೆ ಅವರು ಒಂದು ಪ್ರತಿಕ್ರಿಯೆ ಕೊಡ್ತಿದ್ದಾರೆ. ಅವ್ರದ್ದೊಂದು ಪ್ರಶ್ನೆ ಇದೆ. ಅವ್ರಿಗೇನು ಹೇಳ್ತಿದ್ದಾರೆ ಅಂತಂದ್ರೆ, ಅಮೆರಿಕದ ಉತ್ಪನ್ನಗಳಿಗೆ ಭಾರತದಲ್ಲಿನೂ ಶೂನ್ಯ ತೆರಿಗೆ ಅಂತ ಟ್ರಂಪ್ ಹೇಳಿದ್ದಾರೆ. ಈ ಮೂಲಕ ಟ್ರಂಪ್ ಅನ್ನ ಖುಷಿ ಪಡಿಸೋದಕ್ಕೆ ಅಮೆರಿಕಕ್ಕೆ ಮೋದಿ ಶರಣಾಗ್ಬಿಟ್ಟಿದ್ದಾರೆ. ಕೃಷಿಕರ ಹಿತಾಸಕ್ತಿ ಕಡೆಗಣಿಸಿ ಭಾರತವನ್ನ ಮಾರಿದ್ದಾರೆ ಅಂತ ಕಾಂಗ್ರೆಸ್ನವರು ಆರೋಪವನ್ನ ಮಾಡ್ತಾ ಇರೋದು. ಇದು ಯಾವ ತರ ಇದೆ ಅಂತಂದ್ರೆ, ಕಾಂಗ್ರೆಸ್ನವರು ಆರೋಪ ಮಾಡ್ತಾ ಇರೋದು ಹೇಗೆ ಅಂತ ಅಂದ್ರೆ, ಇದು ಅಮೆರಿಕವನ್ನ ಮೆಚ್ಚಿಸೋದಕ್ಕೆ, ಅಮೆರಿಕದ ಜೊತೆಗೆ ಉತ್ತಮ ಬಾಂಡಿಂಗ್ ಅನ್ನ ಇಟ್ಕೊಳ್ಳೋದಕ್ಕೆ, ನಾವು ಚೆನ್ನಾಗಿದ್ದೀವಿ ಅಮೆರಿಕದವ್ರ ಜೊತೆಗೆ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ. ಇದು ಹೇಗಿದೆ ಅಂತ ಅಂದ್ರೆ, ಅಮೆರಿಕದ ಹಿತಾಸಕ್ತಿಗೋಸ್ಕರ ಭಾರತವನ್ನ ಮಾರಿದ್ದಾರೆ ಅಂತ ಕಾಂಗ್ರೆಸ್ನವರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಭಾರತದ ಶೂನ್ಯ ತೆರಿಗೆ ಮೂಲ ಆಮದಿಗಲ್ಲ ಅಂತ ಕ್ಲಾರಿಟಿ ಕೊಡ್ತಾ ಇದ್ದಾರೆ. ಅಮೆರಿಕದಿಂದ ಭಾರತಕ್ಕೆ ರಫ್ತಾಗುವ ಮೂಲ ಉತ್ಪನ್ನಗಳಿಗೆ ಆಮದು ತೆರಿಗೆ ಇದ್ದೇ ಇರುತ್ತೆ. ಆದ್ರೆ ತೆರಿಗೆ ಹೊರತಾಗಿ ಹಾಕಲಾಗುವ ಸೆಸ್ ಸೇರಿ ಕೆಲವು ಹೊರೆಯನ್ನ ಭಾರತ ಶೂನ್ಯ ಮಾಡಲಿದೆ ಎಂಬ ಅರ್ಥದಲ್ಲಿ ಟ್ರಂಪ್ ಹೇಳಿದ್ದಾರೆ ಅಂತ ಸರ್ಕಾರದ ಮೂಲಗಳು ಸ್ಪಷ್ಟನೆಯನ್ನ ಕೊಡುವಂತ ಕೆಲಸವನ್ನ ಮಾಡಲಾಗಿದೆ.